ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಗಾಣಾಳು ಸರ್ವೆ ನಂಬರ್ 48.37.110ನೇ ಜಮೀನುಗಳಲ್ಲಿ ನೂರಾರು ಜನ ರೈತರು ನೂರಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಜೀವನ ನಿರ್ವಹಣೆ ಮಾಡುತ್ತಿದ್ದಾರೆ. ಈ ಗ್ರಾಮಗಳು ಕಾಡಂಚಿನ ಗ್ರಾಮಗಳಾಗಿದ್ದು ಕಾಡು ಪ್ರಾಣಿಗಳ ಹಾವಳಿಯನ್ನು ಲೆಕ್ಕಿಸದೆ ಜೀವವನ್ನು ಪಣಕ್ಕಿಟ್ಟು ವ್ಯವಸಾಯ ಮಾಡಿ ಜೀವನ ನಡೆಸುತ್ತಿರುವ ಜಮೀನುಗಳ ಮೇಲೆ ಬಲಾಢ್ಯರ ಕಂಡುಬಿದ್ದಿದ್ದು ಬಡ ರೈತರನ್ನು ಒಕ್ಕಲೆಬ್ಬಿಸಲು ಹೊರಟಿರುವ ಕ್ರಮವನ್ನು ಕರ್ನಾಟಕ ಪ್ರಾಂತ ರೈತ ಸಂಘ ಉಗ್ರವಾಗಿ ಖಂಡಿಸುತ್ತಾ ದಬ್ಬಾಳಿಕೆ ನಡೆಸುವವರ ವಿರುದ್ಧ ಹೋರಾಟ ಮಾಡಬೇಕಾಗುತ್ತದೆ ಎಂದು ಕರ್ನಾಟಕ ಪ್ರಾಂತ ರೈತ ಸಂಘದ ತಾಲೂಕು ಅಧ್ಯಕ್ಷರಾದ ಎನ್ಎಲ್ ಭರತ್ರಾಜ್ ತಿಳಿಸಿದರು. ಈಗಾಗಲೇ ಸರ್ವೆ ನಂಬರ್ 48.37.110ರಲ್ಲಿ ಬಡ ರೈತರಿಗೆ ಆರ್ಟಿಸಿ ಸಹ ಕೊಟ್ಟಿರುತ್ತಾರೆ, ಹಕ್ಕುಪತ್ರವೂ ನೀಡಿರುತ್ತಾರೆ. ಆದರೆ ಇನ್ನೂ ಸಹ ಪೋಡಿಯಾಗಿರುವುದಿಲ್ಲ. ಇಂತಹ ಸಂದರ್ಭದಲ್ಲಿ ಕೆಲವು ರಾಜಕೀಯ ಪ್ರಭಾವ ಬಳಸಿ ಹಳೆ ದಾಖಲೆಗಳನ್ನು ಸೃಷ್ಟಿಸಿಕೊಂಡು ನಮಗೆ ಪೋಡಿಯಾಗಿದೆ ಎಂದು ರಂಜಿತ್ ಕೋಮ್ ಸಂತೋಷ್ ಟಿಜೆ ಎಂಬುವರು ರೈತರನ್ನ ಬೆದರಿಸುತ್ತಾ ನಮ್ಮಗಳ ಜಮೀನು ಬಿಟ್ಟು ಹೊರಹೋಗಬೇಕು, ಇಲ್ಲವಾದರೆ ಪೊಲೀಸರಿಂದ ಹಲ್ಲೆ ಮಾಡಿಸುತ್ತೇವೆಂದು ಧಮಕಿ ಹಾಕುತ್ತಿದ್ದಾರೆ. ಅಲ್ಲದೆ ಹಲ್ಲೆ ಮಾಡಲು ಸಹ ಕೆಲವು ಅಪರಿಚಿತ ವ್ಯಕ್ತಿಗಳು ಮುಂದಾಗಿದ್ದರೆಂದು ರೈತರು ಆರೋಪಿಸಿದ್ದಾರೆ. ಮಂಡ್ಯ ಜಿಲ್ಲೆ ಮಳವಳ್ಳಿ ತಾಲೂಕು ಹಲಗೂರು ಹೋಬಳಿ ಗಾಣಾಳು ಸರ್ವೆ ನಂಬರ್ ಹೆಲ್ಲೆಯಲ್ಲಿ ನೂರಾರು ರೈತರು ನೂರಾರು ವರ್ಷಗಳಿಂದ ವ್ಯವಸಾಯ ಮಾಡಿಕೊಂಡು ಭೂಮಿ ತಾಯಿಯನ್ನು ನಂಬಿ ಜೀವನವನ್ನು ನಡೆಸ್ತಾ ಇದ್ದಾರೆ. ಕೆಲವರಿಗೆ ಹಕ್ಕುಪತ್ರ ಸಿಕ್ಕಿದೆ, ಇನ್ನು ಕೆಲವರು ಈಗಲೂ ಸಹ ಹಕ್ಕುಪತ್ರಕ್ಕೋಸ್ಕರವಾಗಿ ಫಾರಂ 50, 53, 57 ಅರ್ಜಿ ಸಲ್ಲಿಸತಕ್ಕಂಥ ಉದಾಹರಣೆಗಳಿದೆ. ಅವಿನ್ನೂ ದರಖಾಸ್ತು ಕಮಿಟಿನಲ್ಲಿ ಅರ್ಜಿಗಳು ಪೆಂಡಿಂಗ್ ಇದೆ. ಇಂಥ ಒಂದು ಸಂದರ್ಭದಲ್ಲಿ ಕೆಲವು ಬಲಾಢ್ಯ ಅಧಿಕಾರಿಗಳು ರಾಜಕಾರಣಿಗಳ ಬೆಂಬಲಿಗರು ಬಂದು ಇಲ್ಲಿ ಕೆಲವು ಹಳೆ ದಾಖಲೆಗಳನ್ನು ಸೃಷ್ಟಿ ಮಾಡ್ಕೊಂಡು ಬಂದು ನೂರಾರು ವರ್ಷಗಳಿಂದ ಅನುಭವ ಇರತಕ್ಕಂತಹ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂತಹ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಅವರ ಭೂಮಿಯನ್ನ ಕಿತ್ಕೊಳ್ತಕ್ಕಂಥ ಪ್ರಯತ್ನಗಳನ್ನ ನಡೆಸ್ತಾ ಇದ್ದಾರೆ. ಅದರಲ್ಲಿ ಪ್ರಮುಖವಾಗಿ ಈ ಭಾಗದಲ್ಲಿ ಗಾಣಾಳ ಸರ್ವೆ ನಂಬರ್ನ 48, 37, 110 ಈ ಸರ್ವೆ ನಂಬರ್ ವ್ಯಾಪ್ತಿಗಳೇನಿದೆ ಇಲ್ಲಿಗೆ ಬಲಾಢ್ಯ ವ್ಯಕ್ತಿಗಳು ಬಂದು ಅವ್ರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದರಲ್ಲಿ ಒಬ್ರು ರಂಜಿತ್ ಕೋಮ್ ಸಂತೋಷ ಅಂತಕ್ಕಂಥವರೊಬ್ರು ಸಹ ಬಂದು ಆ ರೀತಿಯಲ್ಲಿ ರೈತರನ್ನ ಒಕ್ಕಲೆಬ್ಬಿಸ್ತಕ್ಕಂಥ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಈ ಎಲ್ಲ ಹಿನ್ನೆಲೆಯಲ್ಲಿ ಈ ಸುತ್ತಮುತ್ತ ಇರತಕ್ಕಂಥ ಎಲ್ಲಾ ಗ್ರಾಮಗಳ ರೈತರುಗಳು ಇವತ್ತು ಸಭೆ ಸೇರಿ ನಾವು ಯಾವುದೇ ಕಾರಣಕ್ಕೂ ರೈತರ ಭೂಮಿಯನ್ನ ಬಿಟ್ಕೊಡ್ಲಿಕ್ಕೆ ನಾವು ತಯಾರಿಲ್ಲ. ಆ ನಿಟ್ಟಿನಲ್ಲಿ ಯಾರಾದ್ರೂ ಅಧಿಕಾರಿಗಳನ್ನ ಮತ್ತೆ ಸರ್ಕಾರಗಳನ್ನ ದುರುಪಯೋಗ ಮಾಡಿಕೊಂಡು ರೈತರ ಮೇಲೆ ನಾವು ದಬ್ಬಾಳಿಕೆ ಮಾಡತಕ್ಕಂಥ ಪ್ರಯತ್ನವನ್ನ ಮಾಡಿದ್ರೆ ನಾವು ಉಗ್ರವಾದಂಥ ಹೋರಾಟವನ್ನ ಕರ್ನಾಟಕ ಪ್ರಾಂತ ರೈತ ಸಂಘ ಮತ್ತೆ ಇಲ್ಲಿರ್ತಕ್ಕಂಥ ಬೀರೋಟ ಇರ್ಬೋದು, ಮರಿಗೋಡದೊಡ್ಡಿ ಇರ್ಬೋದು, ಗಾಣಾಳಿ ಇರ್ಬೋದು, ಸುತ್ತಮುತ್ತ ಇರತಕ್ಕಂಥ ಎಲ್ಲ ಗ್ರಾಮಗಳ ರೈತರು ಸೇರಿ ನಾವು ಉಗ್ರವಾದಂಥ ಹೋರಾಟವನ್ನು ಮಾಡಬೇಕಾಗ್ತದೆ ಅಂತಕ್ಕಂಥ ಒಂದು ಎಚ್ಚರಿಕೆಯನ್ನ ಈ ಸಂದರ್ಭದಲ್ಲಿ ಕೊಡ್ಲಿಕ್ಕೆ ನಾನು ಬಯಸ್ತೇನೆ. ಸಭೆಯಲ್ಲಿ ಕರ್ನಾಟಕ ಪ್ರಾಂತ ರೈತ ಸಂಘದ ಹಲಗೂರು ಹೋಬಳಿ ಅಧ್ಯಕ್ಷರಾದ ಎಂಇ ಮಹಾದೇವು, ನಾಗೇಶ್ ಕುಮಾರ್, ಕೊನ್ನಾಪುರ ಸಿದ್ದರಾಜ್ ಅಂಕಯ್ಯ, ಮಾಯಪ್ಪ ಸಿದ್ದೇಗೌಡ, ತಿಮ್ಮರಾಜ್, ಬಸವೇಗೌಡ, ಮಹಾದೇವ, ಜಡೆಮಾದೇಗೌಡ, ನಿಂಗೇಗೌಡ, ಮಂಜು ಭಾಗವಹಿಸಿದರು.